ಇವತ್ತು ಮೈತ್ರಿ ನಾಯಕರ ಜೊತೆ ಒಂದು ಅರ್ಧ ಗಂಟೆ ಕಾಲ ಮಹತ್ವದ ಸಭೆ ನಡೆಯಿತು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ನಡುವೆ ನಡೆದಂತಹ ಸಭೆ ಖಾಸಗಿ ಹೋಟೆಲ್ನಲ್ಲಿ 1-to-1 ಸಭೆಯನ್ನ ಮಾಡಿದ್ರು ವಿಜಯೇಂದ್ರ ಹಾಗೆ ಎಚ್.ಡಿ. ಕುಮಾರಸ್ವಾಮಿ. ಈ ಸಭೆಯ ಸಂದರ್ಭದಲ್ಲಿ ಚರ್ಚೆಯಾದಂತಹ ವಿಚಾರಗಳು ಏನೇನು? ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ ಜೆಡಿಎಸ್ ಉನ್ನತ ಮೂಲಗಳಿಂದ. ಮೈತ್ರಿಯಲ್ಲಿ ಗೊಂದಲಗಳಿಗೆ ಬ್ರೇಕ್ ಹಾಕೋದಕ್ಕೆ ಬಿವೈ ವಿಜಯೇಂದ್ರ ನಿರ್ಧಾರವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಮೊನ್ನೆಯಾದಂತಹ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಮೈತ್ರಿಯಲ್ಲಿರುವಂತಹ ಗೊಂದಲಕ್ಕೆ ಹಿಡಿದಂತಹ ಕೈಗನ್ನಡಿಯಾಗ್ಬಿಟ್ಟಿತ್ತು. ಹೀಗಾಗಿ ಖುದ್ದು ಎಚ್ಡಿಕೆ ಭೇಟಿಗೆ ಕಾಲಾವಕಾಶವನ್ನ ಕೇಳಿದ್ರು ಬಿವೈ ವಿಜಯೇಂದ್ರ. ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮಧ್ಯಾಹ್ನದ ಸುಮಾರು 30 ನಿಮಿಷಗಳ ಕಾಲ ಉಭಯ ನಾಯಕರು ಕೂಡ ಮಾತುಕತೆಯನ್ನ ನಡೆಸಿದ್ರು. ಸಭೆಯಲ್ಲಿ ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ಗೆ ಜೆಡಿಎಸ್ನ ಉನ್ನತ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ ಇದು. ಹಾಗಾದ್ರೆ ಏನು ಚರ್ಚೆಗಳಾಗಿರಬಹುದು? ಮೊದಲನೇದಾಗಿ ನಮಗೆ ಬೆಳಕು ಸಿಕ್ಕಂತಹ ಮಾಹಿತಿ ಏನು ಅಂತಂದ್ರೆ ಏನು ಬೈ ಎಲೆಕ್ಷನ್ ಬರುವಂತಹ ಸಾಧ್ಯತೆ ಇದೆ. ಒಂದು ಹಿರಿಯೂರು ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಧಾರವಾಡ ವಿಧಾನಸಭಾ ಕ್ಷೇತ್ರ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಉಭಯ ನಾಯಕರ ಮಧ್ಯೆ ಚರ್ಚೆಯಾಗಿದೆ ಅಂತ ಹೇಳಲಾಗಿತ್ತು. ಅದರಲ್ಲೂ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದೆ. ಈ ಹಿಂದಿನ ಹಲವು ಬೈ ಎಲೆಕ್ಷನ್ಗಳಲ್ಲಿ ಬಿಜೆಪಿಗೆ ನಾವು ಸಪೋರ್ಟ್ ಮಾಡಿದೀವಿ, ಹಿರಿಯೂರಿನಲ್ಲಿ ನಮಗೆ ಗೆಲ್ಲುವಂತಹ ಅವಕಾಶ ಇದೆ, ಹಾಗಾಗಿ ಆ ಟಿಕೆಟ್ನ ನಮಗೆ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಬಹಿರಂಗವಾಗಿಯೂ ಕೂಡ ಹೇಳುವಂತಹ ಕೆಲಸವನ್ನ ಜೆಡಿಎಸ್ ನಾಯಕರು ಮಾಡಿದ್ರು. ಇವತ್ತು ವಿಜಯೇಂದ್ರ ಅವರ ಜೊತೆಗಿನ ಮೀಟಿಂಗ್ ನಲ್ಲೂ ಆ ವಿಚಾರ ಪ್ರಮುಖವಾಗಿ ಚರ್ಚೆಯಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಆದ್ರೆ ಅಷ್ಟು ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಅಥವಾ ಸಂಘಟಿತ ಹೋರಾಟವನ್ನ ಮಾಡೋದಕ್ಕೆ ಉಭಯ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ಬಳಿಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಡಿದಂಥ ಅಡ್ಡ ಮತದಾನ 4 ಜನ ಬಿಜೆಪಿಯ ಶಾಸಕರು ಜೆಡಿಎಸ್ಗೆ ವೋಟ್ ಹಾಕಬೇಕು ಅಂತ ತೀರ್ಮಾನ ಮಾಡಲಾಗಿತ್ತು. ಅದಾಗಿಲ್ಲ ಅನ್ನುವಂಥ ಆರೋಪ ಇದೆ. ಈ ಅಡ್ಡ ಮತದಾನ ಮೈತ್ರಿಯ ನಡುವೆ ಗೊಂದಲ, ಮೈತ್ರಿಯ ನಡುವೆ ವಿಶ್ವಾಸ ಇಲ್ಲ ಅನ್ನುವಂಥ ಒಂದು ಪಿಕ್ಚರ್ನ ನೀಡುವಂಥ ಒಂದು ನರೇಟಿವ್ನ ಸೆಟ್ ಮಾಡುವಂಥ ಕೆಲಸ ಮಾಡಿತ್ತು. ಹಾಗಾಗಿ ಅದೆಲ್ಲವನ್ನ ಸರಿಪಡಿಸುವುದಕ್ಕೆ ತೀರ್ಮಾನವನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನಮಗ್ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಖುದ್ದು ತಾವಾಗಿ ಎಚ್.ಡಿ. ಕುಮಾರಸ್ವಾಮಿಯವರ ಭೇಟಿಗೆ ಸಮಯ ಕೇಳಿದ್ರು. ಖಾಸಗಿ ಹೋಟೆಲ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಇವತ್ತು ಭೇಟಿಯಾದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಉಭಯ ನಾಯಕರ ನಡುವೆ ಚರ್ಚೆ ನಡೆದಿದೆ. ಆ ಅರ್ಧ ಗಂಟೆಗಳ ಚರ್ಚೆಯಲ್ಲಿ ಕೇವಲ ಬೈ ಎಲೆಕ್ಷನ್ ವಿಚಾರ ಮಾತ್ರ ಅಲ್ಲ, ಹಲವು ಪ್ರಮುಖ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಾಗಿದೆ. ಅದು ಕೂಡ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ಮಾಹಿತಿ. ಸಭೆಯಲ್ಲಿ ಏನೇನು ಚರ್ಚೆಗಳಾಯ್ತು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆಯ ಬದ್ಧತೆಯ ಪ್ರದರ್ಶನಕ್ಕೆ ಉಭಯ ನಾಯಕರು ಕೂಡ ನಿರ್ಧಾರವನ್ನ ಮಾಡಿದ್ದಾರಂತೆ. ರಾಜ್ಯ ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೂ ಕೂಡ ಈ ಸಂದರ್ಭದಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಹೋರಾಟ ನಡೀತಾ ಇದೆ ವಿಪಕ್ಷಗಳಿಂದ, ಆದ್ರೆ ಒಟ್ಟಾಗಿ ಮುಗಿಬೀಳುವಂತಹ ಕೆಲಸ ಆಗ್ತಾ ಇದೆಯಾ ಅಂತಂದ್ರೆ ಅದ್ ಕಾಣಿಸ್ತಾ ಇಲ್ಲ. ಕೆಲವು ವಿಚಾರಗಳಲ್ಲಿ ಕುಮಾರಸ್ವಾಮಿ ಅವರು ಮಾತ್ರ ಮಾತನಾಡ್ತಾರೆ, ಇನ್ನು ಕೆಲವು ವಿಚಾರಗಳಲ್ಲಿ ಬಿಜೆಪಿಯ ನಾಯಕರು ಮಾತ್ರ ಮಾತನಾಡ್ತಾರೆ. ಸಂಘಟಿತ ಹೋರಾಟ 2 ಪಕ್ಷಗಳಿಂದ ಆಗ್ತಾ ಇಲ್ಲ. ಇನ್ನು 2 ಪಕ್ಷಗಳು ಟೀಮ್ ಆಗಿ ಕೆಲಸ ಮಾಡೋಣ ಅನ್ನುವಂಥ ಚರ್ಚೆಯನ್ನ ಮಾಡಲಾಗಿದೆಯಂತೆ. ಈ ಸರ್ಕಾರವನ್ನ ತೊಲಗಿಸೋವರೆಗೂ ಹೋರಾಟ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ವಿಚಾರ ಸಭೆಯಲ್ಲಿ 1-to-1 ಸಭೆಯಲ್ಲಿ ಚರ್ಚೆಯಾಗಿರುವ ಮಾಹಿತಿ ಇದೆ. ಇನ್ನು ಪ್ಲಾನ್ ಮಾಡಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸರಣಿ ಸಭೆಗಳನ್ನ ಮಾಡೋದು ಮೊದಲು, ಆ ನಂತರ ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸೋದು, ಈ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಪದವೀಧರ ಕ್ಷೇತ್ರಗಳ ಚುನಾವಣೆ ಏನ್ ನಡೀತಾ ಇದೆ, ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೆಡಿಎಸ್ನ ಸಹಕಾರವನ್ನ ಕೇಳಿದ್ದಾರೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ. ಈ ಟೈಮ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ ಸಹಕಾರ ಇರುತ್ತೆ ಅಂತ ಹೇಳಿದ್ದಾರಂತೆ. ಹಿರಿಯೂರು ಕ್ಷೇತ್ರವನ್ನ ನಮಗೇ ಬಿಟ್ಕೊಡಿ ಅಂತ ಹೇಳಿ ಬಿವೈವಿ ಹೇಳಿದ್ದಾರಂತೆ. ಸಹಕಾರ ಇರುತ್ತೆ, ಕೂತು ಚರ್ಚೆ ಮಾಡೋಣ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಿರಿಯೂರು ವಿಚಾರವಾಗಿಯೂ ಚರ್ಚೆಯಾಗಿದೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಯಾವ ರೀತಿ ಸಂಘಟಿತವಾಗಿ ಹೋರಾಟ ಮಾಡಬೇಕು 2 ಪಕ್ಷಗಳು, ಆ ವಿಚಾರವಾಗಿ ಬಹಳ ಪ್ರಮುಖವಾಗಿ ಚರ್ಚೆಯಾಗಿದೆ.
ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂಥ ಅಡ್ಡ ಮತದಾನದ ಬಳಿಕ ಮೈತ್ರಿಯ ಬಗ್ಗೆ ಕೇಳಿ ಬಂದಿರುವಂತಹ ಅಪಹಾಸ್ಯದ ಮಾತುಗಳು, ಟೀಕೆಗಳು ಅದೆಲ್ಲವನ್ನ ಕೂಡ ಬದಿಗೊತ್ತಿ ಒಗ್ಗಟ್ಟಿನ ಹೋರಾಟವನ್ನ ಸಂಘಟಿಸಬೇಕು ರಾಜ್ಯ ಸರ್ಕಾರದ ವಿರುದ್ಧ ಅನ್ನುವಂಥ ತೀರ್ಮಾನಕ್ಕೆ ಇವತ್ತಿನ ಈ 1-to-1 ಮೀಟಿಂಗ್ ನಲ್ಲಿ ಬರಲಾಗಿದೆ ಅನ್ನುವಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಜೆಡಿಎಸ್ನ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಉಭಯ ನಾಯಕರ ಇವತ್ತಿನ ಮೀಟಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಆಯಿತು. ಬೆಳಗ್ಗೆ ಕೇವಲ ಹಿರಿಯೂರಿನ ಬಗ್ಗೆ ಚರ್ಚೆಯಾಗಿದೆಯಾ ಅನ್ನುವಂಥ ಅನುಮಾನ ಮೂಡಿತ್ತು. ಆದರೆ ಹಿರಿಯೂರು ಮಾತ್ರ ಅಲ್ಲ, ಹಲವು ಚರ್ಚೆಗಳಾಗಿದೆ. ಈ ರೀತಿಯಾದಂತಹ ಚರ್ಚೆಯಾಗೋದಕ್ಕೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನ, ಅದಾದ ನಂತರ ಕೇಳಿ ಬಂದಂತಹ ಮೈತ್ರಿಯ ಬಗೆಗಿನ ಟೀಕೆನೇ ಕಾರಣನಾ? ಏನೇನ್ ಚರ್ಚೆಗಳಾದವು ಅಂತ ಹೇಳಿ ಮಂಜುನಾಥ್. ವಿದ್ಯಾಶ್ರೀ, ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಜೊತೆಗೆ JDS ರಾಜ್ಯಾಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿ ಅವರು ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಪ್ರಮುಖವಾಗಿ ಹಿರಿಯೂರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆ ಇತ್ತು. ಜೊತೆಗೆ ಚರ್ಚೆ ಕೂಡ ಆಗಿರುವಂಥದ್ದು. ಆದರೆ ಇಲ್ಲಿ ಈಗಾಗಲೇ JDS ಮತ್ತು BJP ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಏರ್ಪಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಕೂಡ ಪ್ರತ್ಯೇಕವಾದಂಥ ಹೋರಾಟಗಳನ್ನು ಮಾಡ್ತಾ ಇದ್ರು. ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಇಬ್ಬರು ನಾಯಕರ ಒಂದು ಕೋಆರ್ಡಿನೇಷನ್ ಕೂಡ ತಪ್ಪಿತ್ತು. ಹಾಗಾಗಿ ಎಲ್ಲ ಒಂದು ಕಡೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು. ಹಾಗಾಗಿ ಇವತ್ತು ಖುದ್ದು ಈ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರಿಗೆ ನಿನ್ನೆ ಕರೆ ಮಾಡಿ ಒಂದು ಮಾತುಕತೆ ಮಾಡೋಣ, ಒಂದು ಚರ್ಚೆ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳಿದರು. ಹಾಗಾಗಿ ಒಂದು ಸಮಯಾವಕಾಶವನ್ನು ಕೂಡ ಕೇಳಿದರು. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಅಪಾಯಿಂಟ್ಮೆಂಟ್ ಅನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ಭೇಟಿ ಮಾಡಿ ಒಂದು ಚರ್ಚೆಯನ್ನು ಕೂಡ ನಡೆಸಿರುವಂಥದ್ದು. ಈ ಒಂದು ಚರ್ಚೆಯಲ್ಲಿ ಪ್ರಮುಖವಾಗಿ ಮೈತ್ರಿ ಧರ್ಮ ಪಾಲನೆಗೆ ಇಬ್ಬರು ನಾಯಕರು ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಜೊತೆಗೆ ಒತ್ತನ್ನು ಕೂಡ ಕೊಡಬೇಕು ಎರಡೂ ಪಾರ್ಟಿಗಳಿಂದ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಅದಕ್ಕೆ ಇಬ್ಬರು ಕೂಡ ಒಪ್ಕೊಂಡಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರವಾಗಿ ಕೂಡ ಪ್ರತ್ಯೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಡದಿ ಹೋರಾಟದಲ್ಲಿ JDS ಮಾತ್ರ ಹೋರಾಟ ಮಾಡ್ತಿದೆ, BJP ಇನ್ನೂ ಕೂಡ ಯಾವುದೇ ಹೋರಾಟವನ್ನು ಮಾಡ್ತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿವೆ. ಇದು JDS ಮತ್ತು BJP ನಡುವಿನ ಒಂದಷ್ಟು ಏನು ಕೋಆರ್ಡಿನೇಷನ್ ಮತ್ತೆ ಸಹಕಾರ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡಬೇಕಾದ್ರೆ ಇಬ್ಬರು ಕೂತು ಒಂದು ಟೀಮ್ ಆಗಿ ಕೆಲಸ ಮಾಡೋಣ, ಒಟ್ಟಿಗೆ ಹೋಗೋಣ ಅನ್ನೋ ಒಂದು ತೀರ್ಮಾನ ಕೂಡ ಬಂದಿದ್ದಾರೆ. ಜೊತೆಗೆ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ರಚನೆ ಮಾಡಿಕೊಂಡು ಆ ಒಂದು ಕಮಿಟಿ ಮುಖಾಂತರ ಸರಣಿ ಸಭೆಗಳನ್ನು ಮಾಡೋಣ, ಸರಣಿ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ರೂಪಿಸಿಕೊಂಡು ಒಂದು ಸಂಘಟಿತ ಹೋರಾಟವನ್ನು ಮಾಡೋಣ, ಒಗ್ಗಟ್ಟಿನ ಮುಖಾಂತರ ಹೋಗೋಣ ಅನ್ನೋ ಒಂದು ತೀರ್ಮಾನಕ್ಕೆ ಇಬ್ಬರು ನಾಯಕರು ಬಂದಿರುವಂಥದ್ದು. ಜೊತೆಗೆ ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಏನಿದೆ ಆ ಒಂದು ಚುನಾವಣೆಗೆ JDS ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಮನವಿ ಮಾಡಿದ್ದಾರೆ. ಅದಕ್ಕೂ ಕೂಡ ಕುಮಾರಸ್ವಾಮಿ ಅವರು ನಮ್ಮ ಸಹಕಾರ ಇದ್ದೇ ಇರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಇನ್ನು ಹಿರಿಯೂರು ವಿಚಾರವಾಗಿ ಏನು ವಿಜಯೇಂದ್ರ ಅವರು ಸ್ವತಃ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ BJP 2018ರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು. ಪೂರ್ಣಿಮಾ ಶ್ರೀನಿವಾಸ್ ಅವರು ಶಾಸಕರಾಗಿ ಕೂಡ ಕೆಲಸ ಮಾಡಿದ್ರು. ಹಾಗಾಗಿ ಈ ಒಂದು ಕ್ಷೇತ್ರವನ್ನ ತಮಗೆ ಬಿಟ್ಕೊಡಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಚರ್ಚೆ ಮಾಡೋದು ಬೇಡ, ಈ ಒಂದು ವಿಚಾರವಾಗಿ ಮುಂದೆ ಒಂದು ಏನು ಕೋಆರ್ಡಿನೇಷನ್ ಕಮಿಟಿ ರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಕೂತು ಮಾತಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ರಾಜ್ಯದಲ್ಲಿ ಜಂಟಿಯಾಗಿ ನಾವಿಬ್ಬರು ಕೂಡ ಹೋದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳಿರುತ್ತೆ, ಅದನ್ನು ಫೇಸ್ ಮಾಡಬೇಕಾಗುತ್ತೆ. ಸರ್ಕಾರದ ವಿರುದ್ಧ ಒಂದು ಸಂಘಟಿತ ಹೋರಾಟವನ್ನು ಮಾಡೋಣ, ಜೊತೆಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡೋಣ. ಆ ಮುಖಾಂತರ 2028ರ ಚುನಾವಣೆಗೆ ಇಬ್ಬರು ಒಂದು ನಾಯಕರು ಕೂಡ ಸಂಘಟಿತವಾಗಿ ಒಗ್ಗಟ್ಟಿಂದ ಹೋಗೋದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಮೈತ್ರಿ ಧರ್ಮವನ್ನು ಇಬ್ಬರು ನಾಯಕರು, ಎರಡೂ ಪಕ್ಷದ ನಾಯಕರು ಪಾಲಿಸಬೇಕು ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಆ ಮುಖಾಂತರ ಏನು ಗೊಂದಲಗಳಿಗೆ ಬ್ರೇಕ್ ಹಾಕಬೇಕು, ಜೊತೆಗೆ ಒಗ್ಗಟ್ಟಿಂದ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡಬೇಕು. ಆಗ ಮಾತ್ರ ನಮ್ಮಿಬ್ಬರಿಗೂ ಕೂಡ ಒಂದು ಮುಂದಿನಲ್ಲಿ ರಾಜಕೀಯ ಭವಿಷ್ಯವಾಗಿ ನಮ್ಮ ರಾಜಕೀಯ ಲೆಕ್ಕಾಚಾರಗಳು ಕೂಡ ಸಹಕಾರ ಆಗುತ್ತೆ ಅನ್ನೋದು ಇಬ್ಬರು ನಾಯಕರ ಒಂದು ಒಪ್ಪಿಗೆ ಆಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.